ಖಂಡಿತ ತುಂಬಲಾರ್ದಲ್ಲ ನಷ್ಟ. ನಮ್ಮ ಪಕ್ಷಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಹಾಗೆ ವಿಶ್ವಕ್ಕೆ ಅವರು ಒಂದು ರೀತಿಯ ಆರ್ಥಿಕ ಸುಭದ್ರತೆ, ಆರ್ಥಿಕ ಸುಧಾರಣೆಯ ಜಾದೂಗಾರ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವರ ಆರ್ಥಿಕ ಸುಧಾರಣೆಯ ಸೂತ್ರವನ್ನು ಇಡೀ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಅದನ್ನು ಅಧ್ಯಯನ ಮಾಡಲಿಕ್ಕೆ ವಿಚಾರ ಮಾಡಿ ಅದನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ದೇಶದವರು ಹೆಚ್ಚು ಮಾತುಗಾರರಲ್ದಿದ್ರು, ಮೌನಿ ಆಗಿದ್ದರೂ ಕೂಡ ಜನರ ಅಂತರಂಗವನ್ನು ಅರ್ಥಕೊಂಡಿದ್ರು. ದೇಶದ ಆರ್ಥಿಕ ಪರಿಸ್ಥಿತಿ, ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸಾಕಷ್ಟು ಒಳ್ಳೆಯ ಕೆಲಸವನ್ನು ಈ ದೇಶಕ್ಕೆ, ಈ ದೇಶದ ಜನರಿಗೆ ಮಾಡಿದ್ದಾರೆ. ಮೊದಲನೇದಾಗಿ ರೈತರಿಗೆ ನಿಜವಾಗ್ಲೂ ಆ ವಿದರ್ಭದಲ್ಲಿ ಫಸ್ಟ್ ರೈತರ ಸಾಲಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಕಷ್ಟವನ್ನು ಅರ್ಥ ಪ್ರಧಾನಿಯವರು ಅವತ್ತು ಮನಮೋಹನ್ ಸಿಂಗ್, ಹಾಗೆ ನಮ್ಮ ಸೋನಿಯಾಜಿಯವರು, ಅವರ ಒಂದು ಕೋಆರ್ಡಿನೇಷನ್ನಲ್ಲಿ 72,000 ಕೋಟಿ ಈ ದೇಶದ ರೈತರ ಸಾಲ ಮನ್ನಾ ಮಾಡಿದರು. ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದಾಗ ಅವರು ಇನ್ನೂ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ, ರಾಜ್ಯಸಭಾ ಸದಸ್ಯರಾಗಿದ್ದರು, ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿ ಬರ್ತಾಯಿದ್ರು. ತುಂಬ ಗಂಭೀರತೆ ಮತ್ತು ಮಿತ ಭಾಷೆ, ಭಾಳ ಗೌರವ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀವಿ. ಇವತ್ತು ಈ ಪ್ರಪಂಚ ಕಂಡಿರ್ತಕ್ಕಂಥ ಒಬ್ಬ ಆಧುನಿಕ, ಯಾಕಂದರೆ ಈ ಮಾಡರ್ನ್ ವರ್ಲ್ಡ್ನಲ್ಲಿ, ಗ್ಲೋಬಲೈಸೇಷನ್ನಲ್ಲಿ ಒಬ್ಬ ಗ್ರೇಟ್ ಎಕನಾಮಿಸ್ಟ್ನ ನಾವು ಕಳ್ಕೊಂಡಿದ್ದೀವಿ. ಈ ದೇಶದ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮನಮೋಹನ್ ಸಿಂಗ್ ರಾವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಆಲ್ರೆಡಿ ಮಾಧ್ಯಮದವರು ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ತಾವೆಲ್ಲ ತೋರಿಸ್ತಾ ಇದ್ದೀರಿ. ಒನ್ ಆಫ್ ದ ಫೈನೆಸ್ಟ್ ಆರ್ಕಿಟೆಕ್ಟ್ ಆಫ್ ದಿಸ್ ಇಂಡಿಯನ್ ನಾವು ಫೈನಾನ್ಷಿಯಲ್ ವ್ಯವಸ್ಥೆಯಲ್ಲಿ ಅವಳು ದೊಡ್ಡ ಮಹತ್ವದ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮುಖಾಂತರ ನಾನು ಬೇಡ್ಕೊಳ್ತೇನೆ.